ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ತಗೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಟುಡೇ ಕರೆಂಟ್ ಫೀಲಿಂಗ್ಸ್ ಏನು? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಟುಡೇ ಕರೆಂಟ್ ಫೀಲಿಂಗ್ಸ್. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿರುವಂಥ ವ್ಯಕ್ತಿ ನಿಮ್ಮನ್ನು ನೋಡ್ಬೇಕು ಅಂದ್ಕೊಳ್ತಾ ಇದ್ದಾರೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ. ನಿಮ್ಮನ್ನು ನೆನ್ಪು ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರೆಸೆಂಟ್ ಎನರ್ಜಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊತಾರೆ. 8 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ. ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಒಂದು ಪ್ರೀತಿಯ ಕನೆಕ್ಷನ್ ಸ್ಟಕ್ ಸಿಚುಯೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಿಮಗೂ ಅವ್ರಿಗೂ ಸಪ್ರೇಷನ್ನು ನೋ ಕಾಂಟ್ಯಾಕ್ಟ್ ಇದೆ. 9 ಆಫ್ ಕಿಂಗ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಆ್ಯಕ್ಷನ್ ತೊಗೊಬೇಕು ಅನ್ಕೊತಿದ್ರೆ ಬಟ್ ಆಗ್ತಾಯಿಲ್ಲ, ಸ್ಟಾಪ್ ಆಗ್ತಾಯಿದೆ. 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ನಿಮ್ಮ ವ್ಯಕ್ತಿಗೂ ನಿಮ್ಗೆ ನೋ ಕಾಂಟ್ಯಾಕ್ಟ್ ಆಗಿದೆ, ತುಂಬ ಕ್ಲಾಶಸ್ ಆಗಿದೆ. ಸೊ ಏನು ಮಾಡ್ಬೇಕಂತ ಗೊತ್ತಾಗುತ್ತೆ. ಬಿಕಾಸ್ ಅವ್ರಿಗೆ 2 ಆಪ್ಷನ್ಸ್ ಇರ್ಬೋದು. ಒಂದು ಫ್ಯಾಮಿಲಿ ಆದರೂ ಆಗಿರ್ಬೋದು, ಅಥವಾ ನೀವಾದರೂ ಆಗಿರ್ಬೋದು, ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಅಂದರೆ ನೀವು. ಸೊ ಏನೋ ಒಂದು 2 ಆಯ್ಕೆ ಇದೆ. ಸೊ ಅದಕ್ಕೋಸ್ಕರ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಮತ್ತು ನಿಮ್ಮ ಒಂದು ಕನೆಕ್ಷನ್ ಪ್ರೀತಿನ ಮ್ಯಾರೇಜ್ವರೆಗೂ ಹೆಂಗೆ ತಗೊಂಡು ಹೋಗ್ಬೇಕಂತ ಗೊತ್ತಿಲ್ಲ. ಒಂದು ವೇಳೆ ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರೆ ಯೂನಿಯನ್ ಹೆಂಗಾಗಬೇಕಂತ ಗೊತ್ತಾಗಲ್ಲ, ಕನ್ಫ್ಯೂಷನಲ್ಲಿದ್ದಾರೆ. 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ವ್ಯಕ್ತಿದೆ ತಪ್ಪಂತ ಅವ್ರು ಫೀಲ್ ಆಗ್ತಿದ್ರೆ. ಸೊ ನಿಮ್ಮನ್ನು ಥರ್ಡ್ ಪಾರ್ಟಿ ಸಿಚುಯೇಷನ್ಗೋಸ್ಕರ, ಫೈನಾನ್ಷಿಯಲ್ಗೋಸ್ಕರ, ಅಥವಾ ಫ್ಯಾಮ್ಲಿಗೋಸ್ಕರ, ಅಥವಾ ಪರ್ಸ್ನಲ್ ಲೈಫ್ಗೋಸ್ಕರ 5 ಬಂದಿರೋದ್ರಿಂದ, ಕಾರ್ಡಲ್ಲಿ 5 ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಇಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡೋದ್ರು. ಸೊ ಅದಕ್ಕೋಸ್ಕರ ಇವಾಗ ನೆನ್ಪು ಮಾಡ್ಕೊತಿದ್ರೆ. ಸೊ ನಾನೇ ಬಿಟ್ಟೋಗಿದ್ದು ಅಂತ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವಾಗಲೂ ಫೈನಾನ್ಷಿಯಲ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆನೇ ಯಾವಾಗ ಯೋಚನೆ ಮಾಡ್ತಾರೆ. ಮತ್ತು ಅದು ಕೂಡ ಯೋಚನೆ ಮಾಡ್ತಾರೆ, ನಾನು ಪ್ರೀತಿಸೋಂಥ ವ್ಯಕ್ತಿನ ನಾನು ಯಾವಾಗಲೂ ಪ್ರೀತಿಯಿಂದ ನೋಡಿಲ್ಲ. ನಾನು ಯಾವಾಗೂ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡಿದೆ. ಸೊ ಇವಾಗ ನನ್ನ ವ್ಯಕ್ತಿ ನನ್ನಿಂದ ದೂರ ಇದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮಿಂದ ಮೂವ್ ಆನ್ ಅಂದರೆ ನಿಮ್ಮೊಂದು ಪ್ರೀತಿನ ಇಲ್ಲಿ ನೋಡಿ 8 ಕಪ್ಸ್ ಇದೆ. ಸೊ ಇದನ್ನೆಲ್ಲ ಬಿಟ್ಟು ಅವ್ರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ಪ್ರೀತಿಸೋಂಥ ವ್ಯಕ್ತಿ ನೀವು ಜೆನ್ಯೂನಾಗಿ ಪ್ರೀತಿ ಮಾಡಿದ್ರು, ಎಷ್ಟೇ ಕೇರ್ ಮಾಡಿದ್ರು. ಸೊ ನೀವು ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು, ಕಾಲ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು, ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಅವ್ರು ನಿಮ್ಮನ್ನು ಬೇಡ ಅಂತ ಅವಾಯ್ಡ್ ಮಾಡೋದ್ರು. ಸೊ ಅದೆಲ್ಲ ಇವಾಗ ಅವ್ರಿಗೆ ನೆನಪಾಗ್ತದೆ. ಸೊ ನಾನು ಆ ರೀತಿ ಹೋಗಬಾರ್ದಾಗಿತ್ತು ಅಂತ ಇವತ್ತು ನೆನಪು ಮಾಡ್ಕೊತಾರೆ. ಜಸ್ಟಿಸ್ ಬಂದಿರೋದ್ರಿಂದ ಅವ್ರಿಗೂ ನಿಮಗೆ ನ್ಯಾಯ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಪರ್ಮನೆಂಟ್ ಮ್ಯಾರೇಜ್ ಆಗೋವಂಥದ್ದು, ಅಥವಾ ಮ್ಯಾರೇಜಿಗೆ ಸಪ್ರೇಷನ್ ಆಗಿದ್ರೆ ಯೂನಿಯನ್ ಆಗೋವಂಥದ್ದು. ಸೊ ಮತ್ತು ಅವ್ರು ನಿಮ್ಗೆ ಏನೇನು ತೊಂದರೆ ಮಾಡಿದ್ದಾರೋ ಸೊ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂದ್ಕೊಂಡಿದ್ದಾರೆ. ಟೆಂಪ್ರೆಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನಿಮ್ಮ ಕನೆಕ್ಷನ್ ಫೀಲ್ ಆಗಿದೆ. ಅವರಿಂದ ನೀವು ತುಂಬ ಲಾಸಸ್ ಅನ್ನೋದಾಗಿದೆ. ಜಾಬ್ ಲಾಸ್ ಆಗಿರ್ಬೋದು, ಮನಿ ಲಾಸ್ ಆಗಿರ್ಬೋದು, ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ತುಂಬ ಹೆಲ್ತ್ ಇಶ್ಯೂಸು, ಮೆಂಟಲ್ ಪ್ರಾಬ್ಲಮ್ಸು, ಸೊ ಪ್ರತಿಯೊಂದು ಆಗಿದೆ. ನಿಮ್ಮ ವ್ಯಕ್ತಿಗೂ ಅದೇ ರೀತಿ ಇವಾಗ ಅಲ್ಲಿ ಅವ್ರಿಗೆ ಕೂಡ ಅದೇ ಪ್ರಾಬ್ಲಮ್ ಆಗಿದೆ. ಅವ್ರಿಗೂ ಎಮೋಷ್ನಲ್ ಪ್ರಾಬ್ಲಮ್ ಆಗಿದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿದೆ. ಸೊ ಎಲ್ಲವೂ ಪ್ರಾಬ್ಲಮ್ ಆಗಿದೆ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಸೊ ನಿಮ್ಮನ್ನೇ ಹೇಗೆ ಪಡ್ಕೊಬೇಕಂತ ತುಂಬ ಯೋಚನೆ ಮಾಡ್ತಾರೆ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ. ಅವರು ಯಾರ ಜೊತೆ ಇದ್ದರೆ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ ಅಂತ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ. ಸೊ ನಿಮ್ಮ ಜೊತೆ ಇದ್ದರೆ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ ಅಂತ ಅರ್ಥ ಆಗಿದೆ. ಸೊ ಇದು ಲವರ್ಸ್ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು. ಸಪ್ರೇಷನ್ ಆಗಿದ್ದರೆ ಯೂನಿಯನ್ ಆದರೆ ನಿಮ್ಮ ಜೊತೆ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದಾರೆ. ಒಂದು ವೇಳೆ ಇನ್ನೂ ಪ್ರೀತಿಸ್ತಾ ಇದ್ರೆ ನಿಮ್ಮ ವ್ಯಕ್ತಿ ಜೊತೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಲೈಫ್ ಲಾಂಗ್ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. 10 ಆಫ್ ಪೆಂಟಿಕಲ್ಸ್ ಬಂದಿರೋ ಅದೇ ಇಲ್ಲಿ ಫ್ಯಾಮ್ಲಿನೋ ಅಥವಾ ಪರ್ಸ್ನಲ್ ಲೈಫೋ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಡ್ಡ ಬಂದಿದೆ. ಸೊ ಅದನ್ನು ಅವರು ದಾಟಿ ಬಂದ್ರೇ ನಿಮ್ಮ ಜೊತೆ ಲೈಫ್ ಲಾಂಗ್ ಚೆನ್ನಾಗಿರೋದು ಅಂತ ಅವರೇ ಥಿಂಕ್ ಮಾಡ್ತಿದ್ರು. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಕಾಯಿದ್ರು, ನೀವೇನೋ ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಅವರು ಇನ್ನೂ ಏನಾದರೂ ಒಂದು ಆ್ಯಕ್ಷನ್ ತೊಗೊಬೇಕಂತ ರೆಡಿ ಆಗ್ತಾಯಿದ್ದಾರೆ ಅಷ್ಟೇ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ನಿಮ್ಮ ವ್ಯಕ್ತಿ ಲೈಫಲ್ಲಿ ಇವಾಗ ಯಾರೂ ಇಲ್ಲ, ಅವರು ಕೂಡ ಸಿಂಗಲ್ ಆಗಿದ್ದಾರೆ. ಬಟ್ ಏನಾದರೂ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಫ್ಲೈಟಿಂಗ್ ಎನರ್ಜಿ
ಆ ಥರ ಎಲ್ಲ ಇತ್ತು. ಬೇರೆಯವ್ರ ಜೊತೆ ಫೋನ್ ಮಾತಾಡೋದು, ಕಾಂಟ್ಯಾಕ್ಟ್ ಮಾಡೋದು ಜಾಸ್ತಿ ಎಲ್ಲ ಮಾಡ್ತಾಯಿದ್ರು ಅನಿಸುತ್ತೆ. ಕೆಲವ್ರಿಗೆ ಅನ್ವಯ ಆಗುತ್ತೆ ಈ ರೀಡಿಂಗ್, ಕೆಲವ್ರಿಗೆ ಅನ್ವಯ ಆಗೋದಿಲ್ಲ. ಸೊ ನಿಮ್ಮ ಪರ್ಸನ್ ಯಾವ ರೀತಿ ಇದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ತುಂಬ ಜನರ ಹತ್ರ ಮಾತಾಡ್ತಾಯಿದ್ರು, ತುಂಬ ಕಮ್ಯುನಿಕೇಷನ್ ಮಾಡ್ತಾಯಿದ್ರು, ತುಂಬ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಬಟ್ ಇವಾಗಿಲ್ಲ. ಇವಾಗ ಅವ್ರಿಗೆ ನಿಮ್ಮ ನೆನಪೇ ಜಾಸ್ತಿ ಕಾಡ್ತಾ ಇರೋದ್ರಿಂದ ಇವಾಗ ಯಾರನ್ನೂ ನೆನಪು ಮಾಡ್ಕೊತಾ ಇಲ್ಲ. 3 ಆಫ್ ಪೆಂಟಿಕಲ್ಸ್ ಬಂದಿರೋದೆ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆ ಒಂದು ಆಯ್ಕೆಯನ್ನು ಮಾಡಿಕೊಂಡ್ರು. ಸೊ ಆ ಆಯ್ಕೆಯಲ್ಲಿ ರಾಂಗ್ ಆಗಿದೆ. ಅಂದರೆ ಅದು ಯಾವುದೇ ಅಂತ ಆಯ್ಕೆ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಅಥವಾ ಇನ್ನೊಂದು. ಸೊ ನಿಮ್ಮ ವ್ಯಕ್ತಿ ಲೈಫಲ್ಲಿ ಏನೋ ಒಂದು ಆಯ್ಕೆ ಇದೆ. ಸೊ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮೊಂದು ನಿಜವಾದ ಪ್ರೀತಿನ ಬೇಡ ಅಂತ. ಸೊ ಇವಾಗ ಅರ್ಥ ಆಗಿದೆ. ಸೊ ನನ್ನ ವ್ಯಕ್ತಿ ನಿಜವಾದ ಪ್ರೀತಿನ ನಾನು ಬೇಡ ಅಂದು ನನಗೆ ಇವಾಗ ನಿಜವಾಗ್ಲೂ ಪ್ರೀತಿ ಸಿಗ್ತಾ ಇಲ್ಲ. ಸೊ ನನಗೆಲ್ಲ ಪ್ರಾಬ್ಲಮ್ಸ್ ಬರ್ತಾಯಿದೆ ಅಂತ ಅವರು ಅಲ್ಲಿ ಥಿಂಕ್ ಮಾಡ್ತಾಯಿದ್ದಾರೆ. 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರಿಗೂ ಬ್ರೇಕಪ್ ಸಿಚುವೇಶನ್, ತುಂಬ ಕ್ಲ್ಯಾಶಸ್ ಆಗಿ, ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡೆ ನೀವಿಬ್ಬರು ದೂರ ಆಗಿದ್ದು. ಸೊ ನಿಮ್ಮ ವ್ಯಕ್ತಿ ಇಲ್ಲಿ ನಿಮಗಿಂತಲೂ ಇನ್ನೂ ತುಂಬ ಜಾಸ್ತಿ ನೋವು ಪಡ್ತಾಯಿದ್ದಾರೆ. ಅವರು ನೋವು ಪಡ್ತಾಯಿದ್ದಾರೆ, ನೀವು ನೋವು ಪಡ್ತಾಯಿದ್ರೆ. ಯಾಕಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್. ಸೊ ಅದಕ್ಕೋಸ್ಕರ ನಾನು ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿಕೊಂಡ್ರೆ ನಾವು ಇಬ್ಬರು ಇವಾಗ ನಾನು ಪ್ರೀತಿಸಿದಂಥ ವ್ಯಕ್ತಿಗೂ ನೋವಾಗ್ತಾಯಿದೆ, ನನಗೂ ನೋವಾಗ್ತಾಯಿದೆ ಅಂತ ಥಿಂಕ್ ಮಾಡ್ತಾಯಿದ್ದಾರೆ. ಇಲ್ಲ ಇವಾಗ ಬ್ರೇಕಪ್ ಆದರೂ ಸಿಚುವೇಶನ್ ಆದರೂ ಏನಾದರೂ ಮಾಡಿ ಮತ್ತೆ ಈ ಕನೆಕ್ಷನ್ ರೀಬಿಲ್ಡ್ ಮಾಡ್ಕೊಬೇಕಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತೆ ಥಿಂಕ್ ಮಾಡ್ತಾಯಿದ್ರೆ. 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೆ ಅವರಿಂದ ಏನಾದರೂ ನೋವಾಗಿದ್ದರೆ, ತಪ್ಪಾಗಿದ್ದರೆ ಅವರು ರಿಗ್ರೆಟ್ ಫೀಲ್ ಆಗ್ತಾಯಿದ್ರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಇವ್ರು ಯಾವ ರೀತಿ ಫೀಲಿಂಗ್ಸ್ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಇವ್ರು ಯಾವ ರೀತಿ ಫೀಲಿಂಗ್ಸ್ ಮಾಡ್ತಾಯಿದ್ದಾರೆ. ಸೊ ಕ್ವೀನ್ ಆಫ್ ಸಾರ್ಟ್ಸ್, ನಿಮ್ಮ ವ್ಯಕ್ತಿಗೋಸ್ಕರ ಏನಾದರೂ ಆ್ಯಕ್ಷನ್ ತೊಗೊಬೇಕಂತ ನೀವು ರೆಡಿ ಆಗಿದ್ರ. ಸೊ ಇಲ್ಲಿ ನಿಮ್ಗೆ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಸೈಡ್ನಿಂದ ಯಾವುದೇ ಆ್ಯಕ್ಷನ್ ಇಲ್ಲ. ಸೊ ನೀವೇ ಆ್ಯಕ್ಷನ್ ತೊಗೊಬೇಕಂತ ರೆಡಿ ಆಗಿದ್ರ. ಓಕೆ. ಸೊ 5 ಆಫ್ ಸಾರ್ಟ್ಸ್, ನಿಮ್ಮ ವ್ಯಕ್ತಿಯಿಂದ ನಿಮಗೆ ಹರ್ಟ್ ಆಗಿದೆ ಅಂತ ಗೊತ್ತು, ಕ್ಲ್ಯಾಶಸ್ ಆಗಿದೆ ಅಂತ ಗೊತ್ತು. ಸೊ ಅದಕ್ಕೆ ನೀವು ಮತ್ತೆ ಹೋದರೆ ಏನಾದರೂ ಎಫರ್ಟ್ಸ್ ಹಾಕಿ ಅವ್ರನ್ನ ಪಡ್ಕೊಳೋದಕ್ಕೆ ಹೋದರೆ ಮತ್ತೆ ಅವ್ರು ಹರ್ಟ್ ಮಾಡ್ತಾರೆ, ಅವರಿಂದ ಮತ್ತೆ ನಿಮ್ಗೆ ತೊಂದರೆ ಆಗುತ್ತೆ. ಮತ್ತು ಅವ್ರನ್ನ ಪಡ್ಕೊಳಕ್ಕೆ ಹೋದಾಗ, ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ರಿಸೀವ್ ಮಾಡ್ಕೊಳಕ್ಕೆ ಹೋದಾಗ, ಅಥವಾ ಅವ್ರನ್ನ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೊತೆ ಮಾತಾಡೋಕ್ಕೆ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋದರೆ, ಕಮ್ಯುನಿಕೇಷನ್ ಮಾಡೋಕ್ಕೆ ಹೋದರೆ ಮತ್ತೆ ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರಂತ ಒಂದು ಭಯ ಅನ್ನೋದು ನಿಮಗಿದೆ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ಅದೇ ಅವ್ರು ನಿಮ್ಗೆ ಬೇಕು, ಅವ್ರು ಹೆಂಗೆ ಥಿಂಕ್ ಮಾಡ್ತಾಯಿದ್ರೆ ಅದೇ ರೀತಿ ನೀವು ಕೂಡ ಥಿಂಕ್ ಮಾಡ್ತಾಯಿದ್ರೆ. ಅವ್ರು ನಿಮ್ಮ ಲೈಫಲ್ಲಿದ್ದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಪ್ರತಿ ಸಮಯದಲ್ಲೂ ನಿಮ್ಮ ವ್ಯಕ್ತಿನ ನೀವು ನೆನಪು ಮಾಡ್ಕೊತಾನೆ ಇರ್ತೀರ. ನಿಮ್ಮ ಲೈಫ್ ಚೆನ್ನಾಗಿದೆ, ಆದರೆ ನಿಮ್ಮ ಪರ್ಸನ್ ನಿಮ್ಗೆ ಬೇಕು. ಅದು 2 ಆಫ್ ಕಪ್ಸ್ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ತುಂಬ ಪ್ರೀತಿ ಮಾಡ್ತೀರ. ಎಷ್ಟು ಪ್ರೀತಿ ಮಾಡ್ತಿದ್ರೆ ನಿಮ್ಮ ಮನಸ್ಸಿಗೂ ಗೊತ್ತಿಲ್ಲ ಅಷ್ಟು ಪ್ರೀತಿ ಮಾಡ್ತಿದ್ರೆ. ನಿಮ್ಮ ವ್ಯಕ್ತಿ ಮೇಲೆ ನಿಮಗೆ ಪ್ರೀತಿ ಕಡಿಮೆ ಆಗೋವಂಥದ್ದಲ್ಲ, ಯಾವತ್ತಿಗೂ ಅದು ಕಡಿಮೆ ಆಗೋದಿಲ್ಲ, ಮತ್ತೆ ಜಾಸ್ತಿ ಆಗ್ತಾನೆ ಇರುತ್ತೆ. ನಿಮ್ಮ ವ್ಯಕ್ತಿ ಸೈಡ್ ಆ್ಯಕ್ಷನ್ ತೊಗೊಬೇಕು ಅನ್ಕೊತೀರ, ಬಟ್ ಅಲ್ಲಿ ಆ್ಯಕ್ಷನ್ ತೊಗೊಳಕೋದ್ರೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಸೈಲೆಂಟ್ ಆಗಿರ್ತಾರೆ. ನಿಮಗೂ ಅಷ್ಟೇ, ನಿಮ್ಮ ವ್ಯಕ್ತಿ ಏನೋ ಆ್ಯಕ್ಷನ್ ಏನೂ ತೊಗೊತಾ ಇಲ್ಲ ನಿಮ್ಮ ಸೈಡು. ಸೊ ನಿಮಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಸ್ಟಕ್ ಸಿಚುವೇಷನ್ ಸಿಕ್ಕಾಕೊಂಡ್ಬಿಟ್ಟಿದ್ರ. ಸೊ ನಿಮ್ಮ ವ್ಯಕ್ತಿನ ಪಡ್ಕೊಬೇಕಾದ್ರೆ ತುಂಬ ಕಷ್ಟ ಇದೆ, ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ನೀವು ಅವ್ರನ್ನ ಪಡ್ಕೊಬೇಕಾಗ್ತದೆ. ಸೊ ಅದರಿಂದ ನಿಮ್ಗೆ ತುಂಬ ಕಷ್ಟ ಬರುತ್ತೆ ಅಂತ ನೀವು ಥಿಂಕ್ ಮಾಡ್ತಾರೆ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿನೇ ನಿಮ್ಗೆ ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ನೀವು ನಿರ್ಧಾರ ಮಾಡಿದ್ದೀರ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಜೊತೆನೇ ನೀವು ಮದುವೆ ಆಗಬೇಕಂತ ನೀವು ತೀರ್ಮಾನ ಮಾಡಿದ್ರೆ. ಅದು ನಿಮ್ಮ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಅಥವಾ ಮ್ಯಾರೇಜ್ ಇಶ್ಯೂಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಅಂದರೆ ಕಮಿಟ್ಮೆಂಟು ಮ್ಯಾರೇಜೆಲ್ಲ ಯಾಕೆ ಡೈರೆಕ್ಟ್ ಮದುವೆನೇ ಆಗೋದ್ರೆ ಸರಿ ಆಗುತ್ತೆ ಅಂತ ನೀವು ಥಿಂಕ್ ಮಾಡ್ತಾಯಿದ್ರ. ಇನ್ನು ಸಪ್ರೇಷನ್ ಆಗಿ ಯೂನಿಯನ್ ಏನಾದರೂ ಆಗಿರೋ ಗಂಡ ಹೆಂಡತಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೆ, ಸೊ ಅವರು ಯಾಕೆ ಸುಮ್ಮನೆ ಡೈಲಿ ಜಾಸ್ತಿ ಇರೋದು, ನಾನು ಪರ್ಸನ್ ಯಾರಿದ್ದಾರೋ ಅವರು ಆ್ಯಕ್ಷನ್ ತಗೊಂಡ್ಲಿ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ರ. ನೀವು ಅಷ್ಟೇ, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಒಂದೆಲ್ಲ ಸಪ್ರೇಟ್ ಆಗಿದ್ದರೆ ಅವರೇ ಬಂದು ಮಾತಾಡಿಸ್ಲಿ, ಯೂನಿಯನ್ ಆಗೋಣ, ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಅಂತ ನೀವು ಯೋಚನೆ ಮಾಡ್ತಾಯಿದ್ರ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ತುಂಬ ಯೋಚನೆ ಮಾಡಿ ನಿಮ್ಗೆ ಸಾಕಾಗಿದೆ. ಸೊ ಇವಾಗ ಯೋಚನೆ ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೀರ, ಸಾಕಾಗಿದೆ ನಿಮ್ಗೆ ಅವ್ರ ಬಗ್ಗೆ ಯೋಚನೆ ಮಾಡಿ. ಸೊ ನೈಟ್ ಆಫ್ ಪೆಂಟಿಕಲ್ಸ್, ನೀವು ಅಷ್ಟೇ, ಅವರು ಏನಾದರೂ ಆ್ಯಕ್ಷನ್ ತೊಗೊಳಂತ ತುಂಬ ಟ್ರೈ ಮಾಡಿದರೆ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಆ್ಯಕ್ಷನ್ ತೊಗೊತಿಲ್ಲ.
ಸೊ ಅದಕ್ಕೆ ನೀವು ಸೈಲೆಂಟ್ ಆಗಿಬಿಟ್ಟಿದ್ರ. ಸೊ ಅವರೇ ಆ್ಯಕ್ಷನ್ ತೊಗೊಂಡ್ಲಿ, ನಾನೇ ಯಾಕೆ ತಗೊಂಡು ನನಗೆ ಸಾಕಾಗಿದೆ ಅಂತ ನೀವು ಸೈಲೆಂಟ್ ಆಗಿಬಿಟ್ಟು. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಗೊತ್ತಾಗಿದೆ ನಿಮಗೆ ಈ ಕನೆಕ್ಷನಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದೆ. ಸೊ ಅದಕ್ಕೆ ಈ ಕನೆಕ್ಷನ್ ಮುಂದಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಯಾವ ಥರ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. 2 ಆಫ್ ವಾಂಡ್ಸ್. ಸೊ ನಿಮ್ಮ ವ್ಯಕ್ತಿಗೆ ನೀವು ಅಷ್ಟೇ ಅವ್ರನ್ನಿಂದ ಏನಾದರೂ ರಿಪ್ಲೈ ಬರುತ್ತಂತ ಕಾದು ನಿಮ್ಗೆ ಸಾಕಾಗಿದೆ. ಸೊ ಆ್ಯಕ್ಷನ್ನು ತಗೊಳ್ಬೇಕಂತ ನೀವು ರೆಡಿ ಆಗ್ತಾಯಿದ್ರ. ನೋಡ್ಬೇಕು ಯಾರು ಆ್ಯಕ್ಷನ್ ತಗೊತಾರೆ ಅಂತ. ನಿಮ್ಮ ವ್ಯಕ್ತಿ ಬಗ್ಗೆ ನಿಮಗೆ ಆಲೋಚನೆ ಮಾಡಿ ತುಂಬ ತಲೆಗೆ ಕೆಡ್ಸ್ಕೊಂಡ್ಬಿಟ್ಟಿದ್ರೆ, ತುಂಬ ಟೆನ್ಷನ್ ಆಗ್ತಾಯಿದೆ ನಿಮ್ಗಂತೂ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ವ್ಯಕ್ತಿ ಇವ್ರಿಗೋಸ್ಕರ ಏನು ಆ್ಯಕ್ಷನ್ ತಗೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಏನು ಆ್ಯಕ್ಷನ್ ತಗೊತಾರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಮನಸ್ಸಲ್ಲಿರೋ ಪ್ರೀತಿನ ನಿಮ್ಗೆ ಹೇಳ್ತಿಲ್ಲ. ಸೊ ಅವರಾದರೆ ಆ್ಯಕ್ಷನ್ ತಗೊತಾರೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ಕಿಂಗ್ ಅಂತ ಬಂದಿರೋದ್ರಿಂದ ಇವ್ರ ಆ್ಯಕ್ಷನ್ ತಗೊಳೋದು ಸ್ವಲ್ಪ ಲೇಟ್ ಆಗುತ್ತೆ ಅನಿಸ್ತಾ ಇದೆ. ಇವ್ರ ಆ್ಯಕ್ಷನ್ಸ್ ಎಲ್ಲ ಸ್ವಲ್ಪ ಡಿಲೇ ಇರುತ್ತೆ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ರೆ ಈ ಕನೆಕ್ಷನ್ ಹೆಂಗೆ ಮುಂದಕ್ಕೆ ತಗೊಂಡೋಗ್ಬೇಕಂತ. ಸೊ ಅವ್ರ ವರ್ಕ್ ಮೇಲೆ ಅವ್ರಿಗೆ ಫೋಕಸ್ ಆಗ್ತಾಯಿಲ್ಲ. ನೀವು ತುಂಬ ನೆನಪಾಗ್ತಾಯಿದ್ರ. ನಿಮ್ಮ ಮನಸ್ಸಲ್ಲಿ ನೀವು ಯಾವ ವ್ಯಕ್ತಿನ ಪ್ರೀತಿ ಮಾಡ್ತಾರೋ ಅವರು ನಿಮ್ಮನ್ನು ಜೆನ್ಯೂನಾಗಿ ಪ್ರೀತಿ ಮಾಡ್ತಾರೋದ್ರಿಂದ ಅವ್ರಿಗೂ ನೀವು ತುಂಬ ನೆನಪಾಗ್ತಿದ್ರೆ ಅವರು ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಫೋಕಸ್ ಮಾಡೋಕ್ಕಾಗ್ತಿಲ್ಲ, ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಾರೆ. ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಧೈರ್ಯ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದರೆ ನೀವು ಅವ್ರನ್ನ ನಿಜವಾಗ್ಲೂ ಫಸ್ಟ್ ಪ್ರೀತಿ ಮಾಡಿದಾಗ, ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನಿಮ್ಮನ್ನು ಬೇಕಂತ ಅವಾಯ್ಡ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು. ಸೊ ಮತ್ತು ಇನ್ನೊಬ್ಬ ವ್ಯಕ್ತಿಗಳ ಜೊತೆ ಮಾತಾಡೋದು. ಸೊ ಈ ಥರ ಎಲ್ಲ ಮಾತಾಡ್ತೆ. ಸೊ ಇವಾಗ ನಾನು ಹೇಗೆ ಮುಖ ಇಟ್ಕೊಂಡು ನಾನು ಪ್ರೀತಿಸಿದಂಥ ವ್ಯಕ್ತಿನ ಮಾತಾಡಲಿ ಅಥವಾ ಹೆಂಗೆ ಮಾತಾಡಿಸ್ಲಿ ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿ, ಅದು ಒಂದು ಸ್ವಲ್ಪ ಫಿಯರ್ನೆಸ್ ಅನ್ನೋದಿದೆ. ಇವಾಗ ನಿಮ್ಮ ಪರ್ಸನ್ನ ನೀವು ಹೆಂಗೆ ಮಾತಾಡ್ಸೋಕ್ಕೆ ಸ್ವಲ್ಪ ಭಯಪಡ್ತಿದ್ರೆ ಅವ್ರು ಏನು ಆ್ಯಕ್ಷನ್ ತೊಗೊತಲ್ಲ, ಮತ್ತು ನನಗೋದ್ರೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಿಯರ್ ಫ್ಯೂಚರಲ್ಲಿ. ಸೊ ನನ್ನ ವ್ಯಕ್ತಿ ಏನಾದರೂ ನೋ ಅಂದ್ಬಿಟ್ರೆ ಅಥವಾ ಅವ್ರು ಏನಾದರೂ ರ್ಯಾಶಾಗಿ ಮಾತಾಡಿದರೆ ಅಥವಾ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಸ್ವಲ್ಪ ಡೌಟು, ನೀವು ಯಾವ ಥರ ರಿಯಾಕ್ಟ್ ಆಗ್ತೀರಾ ಅಂತ ಒಂಥರ ಭಯ. ಸೊ 8 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಅವ್ರಿಗೆ ಏನು ಆ್ಯಕ್ಷನ್ ತೊಗೊಬೇಕಂತ ಗೊತ್ತಾಗ್ತಿಲ್ಲ. ಸ್ಟಕ್ ಸಿಚುಯೇಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಸ್ಟ್ರಾಂಗ್ ಆಗಿರ್ಬೋದು. ಸೊ ಅದಕ್ಕೋಸ್ಕರನೇ. ಮತ್ತು ಇನ್ನೊಂದು ಅವ್ರ ಲೈಫಲ್ಲೂ ಅಷ್ಟೇ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸು ತುಂಬ ಜಾಸ್ತಿ ಇದೆ. ಮತ್ತು ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ತುಂಬ ಸ್ಟಕ್ಕಾಗಿ ಹಗ್ಗ ಎಲ್ಲ ಕಟ್ಟಿರೋದು ಮತ್ತು ಮೆಂಟಲಾಗು ಅಂದರೆ ಮಾನಸಿಕವಾಗೂ ತುಂಬ ನೋವನ್ನು ಪಡ್ತಾಯಿದ್ದಾರೆ. ಮತ್ತು ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಕೂಡ ಜಾಸ್ತಿ ಆಗ್ತಾಯಿದೆ. ಕ್ವೀನ್ ಆಫ್ ಶಾರ್ಟ್ಸ್ ಬಂದಿರೋದ ಏನಾದರೂ ಮಾಡಿ ಆ್ಯಕ್ಷನ್ ತೊಗೊಬೇಕಂತ ಅವರು ಪ್ರಿಪೇರಲ್ಲಿದ್ದಾರೆ. ಸೊ ನಿಮ್ಮ ವ್ಯಕ್ತಿ ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಸೊ ಯಾವುದೇ ಒಂದು ಡಿಸಿಷನ್ ತೊಗೊಳ್ಬೇಕಾದ್ರೂ ಅಷ್ಟು ಸುಲಭವಾಗಿ ಸಡನ್ನಾಗಿ ಫೂಲಿಶಾಗಿ ಡಿಸಿಷನ್ ತೊಗೊಳೋದಿಲ್ಲ. ತುಂಬ ಇಂಟೆಲಿಜೆಂಟಾಗಿ ತೊಗೊತಾರೆ. ಒಂದೇ ಒಂದು ಫೂಲಿಶ್ ಡಿಸಿಷನ್ ಅಂದರೆ ಅದು ನಿಮ್ಮ ವಿಚಾರದಲ್ಲೇ ನೀವೊಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಷ್ಟೇ. ಇನ್ನೆಲ್ಲ ವಿಚಾರದಲ್ಲೂ ಅವರು ಬ್ರಿಲಿಯಂಟಾಗಿ ಆ್ಯಕ್ಷನ್ ತೊಗೊತಾರೆ. ಸೊ ಅವ್ರಿಗೆ ಗೊತ್ತಿದೆ ಈ ಒಂದು ಕನೆಕ್ಷನ್ನ ಮುಂದಕ್ಕೆ ಫ್ಯೂಚರಲ್ಲಿ ತಗೊಂಡೋದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ಇದನ್ನು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ನಮ್ಮೊಂದು ರಿಲೇಷನ್ಶಿಪ್ ಅಂದರೆ ನಮ್ಮೊಂದು ಪ್ರೀತಿಯ ಕನೆಕ್ಷನ್ನ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು. ಸಡನ್ನಾಗಿ ಪ್ರಾಬ್ಲಮ್ಸ್ ಬಂದುಬಿಡುತ್ತೆ ಅಂತ ಯೋಚನೆ ಮಾಡ್ತಾರೆ. ಸೊ ನಿಮ್ಮ ವ್ಯಕ್ತಿಗೆ ಅಷ್ಟೇ, ನಿಮ್ಮನ್ನು ಕಳ್ಕೊಳೋದಕ್ಕೆ ಅವ್ರಿಗೂ ಇಷ್ಟ ಇಲ್ಲ. 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ವ್ಯಾಲ್ಯೂ ಅರ್ಥ ಆಗಿದೆ ಅವ್ರಿಗೆ. ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫೆಲ್ಲ ಒಂಥರ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಥಿಂಕ್ ಮಾಡ್ತಾಯಿದ್ರೆ ಮತ್ತು ರಿಯಲೈಸ್ ಕೂಡ ಆಗಿದೆ. ನೋಡಿ, 6 ಪೆಂಟಿಕಲ್ಸು ಇವಾಗ ರಿಯಲೈಸೇಷನ್ ಆಗಿದೆ. ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ತುಂಬ ತಲೆ ಕೆಡ್ಸ್ಕೊತಾರೆ, ತುಂಬ ಆಲೋಚನೆ ಮಾಡ್ತಾರೆ, ತುಂಬ ಟೆನ್ಷನ್ ಆಗ್ತಾಯಿದ್ರೆ. ಸೊ ಏನು ಮಾಡಬೇಕು, ಯಾವ ಥರ ಈ ಕನೆಕ್ಷನ್ ಮುಂದಕ್ಕೆ ತೊಗೊಂಡೋಗ್ಬೇಕು, ಯಾರ ಹತ್ರ ಮಾತಾಡಬೇಕು, ಯಾವ ಥರ ನಿರ್ಧಾರಗಳು ತೊಗೊಬೇಕು, ಏನು ಮಾಡಿದರೆ ಸರಿ ಹೋಗುತ್ತೆ, ಯಾವ ಥರ ಇದ್ದರೆ ಆಗುತ್ತೆ, ನನ್ನ ವ್ಯಕ್ತಿನ ನಾನು ಪಡ್ಕೊಬೇಕಾ ಅಥವಾ ಸುಮ್ಮನೆ ಇದ್ದಾಗಬೇಕಾ, ಸೈಲೆಂಟಾಗಿರ್ಬೇಕಾ ಅಥವಾ ಏನಾದರೂ ಆ್ಯಕ್ಷನ್ ತೊಗೊಬೇಕಾ ಅಥವಾ ಇನ್ನೂ ಸ್ವಲ್ಪ ದಿನಗಳ ಕಾಲ ಟೈಮ್ ಮುಂದುವರಿಸ್ಬೇಕಾ ಅಥವಾ ನನ್ನ ವ್ಯಕ್ತಿ ನನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಿಬಿಡ್ತಾರ, ಇಲ್ಲಾಂದ್ರೆ ಬೇರೆಯವ್ರು ನೋಡ್ಕೊತಾರ.
ಅನುಮಾನ, ಪ್ರಾಣ ಸಂಕಟ ಎಲ್ಲವೂ ನಿಮ್ಮ ವ್ಯಕ್ತಿಗಿದೆ. ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಹೆಂಗೆ ರಿಮೂವ್ ಮಾಡೋದು ಮತ್ತು ಅವ್ರನ್ನ ಹೆಂಗೆ ಒಪ್ಸೋದು. ಸೊ ಒಂದು ವೇಳೆ ಫ್ಯಾಮ್ಲಿ ಇದ್ದರೆ ಅವ್ರ ಫ್ಯಾಮ್ಲಿನ ಹೆಂಗೆ ಒಪ್ಸೋದು ನಿಮ್ಮೊಂದು ಪ್ರೀತಿಯ ಬಗ್ಗೆ. ಮತ್ತು ಇವಾಗ ನಡೀತಾರಂದ್ರೆ ಪ್ರೆಸೆಂಟ್ ಸೊಸೈಟಿಯಲ್ಲಿ ಪ್ರಾಬ್ಲಮ್ಸು, ಯಾರನ್ನ ನಂಬೋಕ್ಕೂ ಇಲ್ಲ. ಇವಾಗಿನ ಪ್ರೀತಿನೂ ಅಷ್ಟೊಂದು ನಿಜವಾಗ್ಲಿಲ್ಲ. ನೋಡ್ತಾ ಇರ್ತೀರ ಡೈಲಿ ನೀವೇ, ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾರಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿಗೂ ಅಷ್ಟೇ ತಲೆ ಕೆಟ್ಟೋಗಿದೆ. ನೀವು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರೂ ಅವ್ರಿಗೆ ಒಂದು ಸ್ವಲ್ಪ ಡೌಟು, ಇವ್ರು ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರ ಇಲ್ಲ ಬೇರೆಯವ್ರ ಥರ ಇವರು ನಾನು ಬಿಟ್ಟು ಹೋಗ್ಬಿಡ್ತಾರ, ಆ ಥರ ಟೆನ್ಷನ್ನು. ಮತ್ತು ಇವರು ಫಸ್ಟು ನಿಮ್ಗೆ ನೆಗ್ಲೆಕ್ಟ್ ಮಾಡಿದ್ರಲ್ಲ, ಅದೇ ಥರ ನೀವು ಅವ್ರನ್ನ ಇವಾಗ ನೆಗ್ಲೆಕ್ಟ್ ಮಾಡ್ತೀರಾ ಅಂತ ಅದೊಂದು ಟೆನ್ಷನ್ನು. ಇಲ್ಲ ದುಡ್ಡುಗೋಸ್ಕರ ಇವ್ರು ಅವ್ರನ್ನ ನೀವು ಬಿಟ್ಟು ಹೋಗ್ಬಿಡ್ತೀರಾ ಅಂತ ಅದೊಂದು ಭಯ. ಇಲ್ಲಾಂದರೆ ಅವ್ರಿಗೆ ಸೊ ನಿಮ್ಮ ವ್ಯಕ್ತಿಗೆ ಒಂದೊಂದು ಥರ ಭಯ ಅಲ್ಲ, ತುಂಬ ತಲೆ ಓಡಿಸ್ತಾ ಇದ್ದಾರೆ, ತುಂಬ ತಲೆ ಕೆಳಗಾಗಿದ್ದಾರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ ನಿಮ್ಮೊಂದು ಕನೆಕ್ಷನಲ್ಲಿ. ತುಂಬ ತಲೆ ಕೆಡ್ಸ್ಕೊಂಡು ನೋಡಿ. ಅದಕ್ಕೆ ಒಬ್ಬ ವ್ಯಕ್ತಿ ಹಿಂಗೆ ಸ್ಟ್ರೈಟಾಗಿರ್ದಿರ ತಲೆ ಕೆಳಗಾಕಿ ಭೂಮಿ ಮೇಲೆ ಇದ್ದಾನೆ. ಯಾವಾಗ ತಲೆ ಕೆಳಗೆ ಭೂಮಿ ಮೇಲೆ ಹಾಕ್ತಾರೆ, ಸೊ ಇನ್ನು ಏನು ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಉಲ್ಟಾ ಮಾಡಿ ಏನಾದ್ರು ಪ್ಲ್ಯಾನ್ ಒಳ್ಳೆಯುತ್ತಂತ ಯೋಚನೆ ಮಾಡ್ತಾರೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದಕ್ಕೆ ತುಂಬ ತಲೆ ಓಡಿಸ್ತಾರೆ, ಏನು ಮಾಡೋಕ್ಕಂತ ಗೊತ್ತಾಗ್ತಾಯಿಲ್ಲ. ಸೊ ಎಷ್ಟು ಪ್ರಾಬ್ಲಮ್ಸ್ ಇದ್ರೂ ನಿಮ್ಮನ್ನು ನೆನಪು ಮಾಡ್ಕೊಳೋದಂತೂ ಬಿಟ್ಟಿಲ್ಲ. ಎಂಪ್ರೆಸ್ ಬಂದಿರೋದ್ರಿಂದ ನೆನಪು ಮಾಡ್ಕೊತಾನೆ ಇರ್ತಾರೆ ಪ್ರತಿ ಕ್ಷಣ. ಅದಕ್ಕೆ ನಿಮ್ಗೆ ಅವ್ರು ನೆನಪಾಗೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಫೂಲಾಗಿ ನೋಡಿದರು ಅಂದರೆ ಇಷ್ಟೊತ್ತು ಹೇಳಿದೆ, ನಿಮ್ಮ ವ್ಯಕ್ತಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿರೋದು ಅಂದರೆ ಅದು ನಿಮ್ಮನ್ನು ಮಾತ್ರ. ಸೊ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವಾಗ ಅವರು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಪರ್ಸನ್ಗೆ ಎಲ್ಲವೋ ಒಂದು ಸ್ವಲ್ಪ ಫೆಸಿಲಿಟೀಸ್ ಅಂದರೆ ನಿಮ್ಮ ಪರ್ಸನ್ಗೆ ಅವ್ರ ಲೈಫ್ ಚೆನ್ನಾಗಿದೆ. ಒಂದು ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕಂದ್ರೆ ಎಮೋಷ್ನಲ್ಲಾಗಿ ಸ್ವಲ್ಪ ವೀಕ್ ಆಗಿದ್ದಾರೆ, ಅದೊಂದು ಪ್ರಾಬ್ಲಮ್ ಅಷ್ಟೇ ಅವ್ರ ಲೈಫಲ್ಲಿ. ಸೊ ಇನ್ನೆಲ್ಲ ಆರಾಮಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವೀಲ್ ಆಫ್ ಫಾರ್ಚೂನ್ ಅವ್ರ ಟೈಮ್ ಕೂಡ ಇವಾಗ ಅಷ್ಟೊಂದು ಚೆನ್ನಾಗಿಲ್ಲ, ಎಲ್ಲವೂ ಬ್ಯಾಡ್ ಟೈಮಿಂಗ್ ನಡೀತದೆ. ಒಂದು ಗುಡ್ ಟೈಮ್ ಬಂದಾಗ ನಾವಿಬ್ಬರು ಮತ್ತೆ ಯೂನಿಯನ್ ಆಗ್ತೀವಿ, ಒಂದಾಗ್ತೀವಿ ಅಂತ ಅವ್ರಿಗೆ ಸ್ವಲ್ಪ ನಂಬಿಕೆ ಇಟ್ಟು ಕಾಯ್ತಾ ಇದ್ದಾರೆ ಟೈಮ್ಗೋಸ್ಕರ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇರಬೇಕು. ಒಂದು ವೇಳೆ ಮದುವೆ ಆಗೋವಂಥದ್ದಿದ್ದರೆ ನಿಮ್ಮ ಜೊತೆನೇ ಮ್ಯಾರೇಜ್ ಆಗಬೇಕಂತ. ಇಲ್ಲಾಂದರೆ ಸಪ್ರೇಷನಾಗಿ ಕಾಂಟ್ಯಾಕ್ಟ್ ಆಗಿದ್ದರೆ ಇವನೇನು ನಿಮ್ಮ ಜೊತೆನೇ ಆಗಬೇಕಂದ್ರೆ. ಯಾಕಂದರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಜೊತೆ ಫ್ಯೂಚರ್ ಕಾಣ್ತಾ ಇದೆ, ಲೈಫ್ ಸಕ್ಸಸ್ ಅನ್ನೋದು ಕಾಣ್ತದೆ. ನೀವಿದ್ದರೆ ಅವ್ರ ಲೈಫಲ್ಲಿ ಸಕ್ಸಸ್ ಅನ್ನೋದು ತುಂಬ ಜಾಸ್ತಿ ಬರುತ್ತೆ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಅವರು ಆ ರೀತಿ ಥಿಂಕ್ ಮಾಡ್ತಿದ್ದಾರೆ. ಸೊ ನಿಮ್ಮ ವ್ಯಕ್ತಿ ಕೂಡ ನಿರ್ಧಾರ ಮಾಡಿದ್ದಾರೆ ಅವ್ರ ಲೈಫಲ್ಲಿ ನೀವು ಇರಬೇಕು. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಅವ್ರಿಗೆ ಕೂಡ ಅಷ್ಟೇ ಅರ್ಥ ಆಗಿದೆ ನೀವು ಅವ್ರ ಲೈಫಲ್ಲಿ ಎಷ್ಟು ಮುಖ್ಯ ಅಂತ, ಎಷ್ಟು ಇಂಪಾರ್ಟೆನ್ಸ್ ಅಂತ. ನೋಡುವಂಥ ನನ್ನ ವ್ಯೂವರ್ಸ್ ಸಿಚುವೇಶನ್ ಏನಿದೆ ಮತ್ತು ಏಂಜಲ್ ಗೈಡೆನ್ಸ್ ಏನು, ವ್ಯೂವರ್ಸ್ ಸಿಚುವೇಶನ್ ಹೇಗಿದೆ ಮತ್ತು ಏಂಜಲ್ ಗೈಡೆನ್ಸ್ ಏನು. ಯು ಆರ್ ರೆಡಿ. ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಪಡ್ಕೊಳೋದಕ್ಕೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ರು. ಅವ್ರು ಯಾವಾಗ ಅವ್ರನಿಂದ ಒಂದು ರಿಪ್ಲೈಗೋಸ್ಕರ ಕಾಯ್ತಾಯಿದ್ರು ಅಷ್ಟೇ. ನಿಮ್ಗೆ ಏನಾದರೂ ಇನ್ನೂ ಪ್ರಾಬ್ಲಮ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದೆ, ನಿಮ್ಗೆ ಯಾವ ದೇವರು ಇಷ್ಟ ಇರ್ತಾರೋ ಆ ದೇವ್ರ ಹತ್ರ ಕೇಳಿ ಸಲಹೆನ ಪಡ್ಕೊಳ್ಳಿ ಅಂತ ಹೇಳ್ತಿದ್ರು. ಆಸ್ಕ್ ಯುವರ್ ಏಂಜಲ್ಸ್ ಇಫ್ ಯು ಬಿಲೀವ್. ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕಾ ಬೇಡವಾ ಅನ್ನೋದು ಇನ್ನೊಂದು ಸಾರಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಇಟ್ಸ್ ಅಪ್ ಟು ಯು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಲೈಫ್ ಲಾಂಗ್ ಬೇಕಾ ಬೇಡ ಅನ್ನೋದು ನಿಮ್ಮ ಒಂದು ನಿರ್ಧಾರ ಅಷ್ಟೆ. ನಿಮ್ಮೊಂದು ಪ್ರೀತಿ ಕನೆಕ್ಷನಲ್ಲಿ ಮುಂದಕ್ಕೆ ಹೋಗೋದು ಅಥವಾ ಇದನ್ನ ಇಲ್ಲಿಗೆ ಬಿಟ್ಬಿಡೋದು, ಸೊ ಎಲ್ಲವೂ ಒಂದು ನಿಮ್ಮ ನಿರ್ಧಾರ ಅಷ್ಟೆ. ಅದನ್ನೇ ಹೇಳ್ತಿದ್ರೆ ಏಂಜಲ್ಸ್. ನಿಮ್ಗೆ ಏನು ಅನಿಸುತ್ತೋ ಅದು ಮಾಡಿ ಅಂತ ಹೇಳ್ತಿದ್ರು. ನಿಮ್ಮ ವ್ಯಕ್ತಿ ಬೇಕಾದರೆ ಪಡ್ಕೊಳ್ಳಿ, ಇಲ್ಲ ಅವ್ರು ಏನಾದರೂ ನಿಮ್ಗೆ ಹರ್ಟ್ ಮಾಡಿ ದೂರ ಮಾಡೋ ಥರ ಇದ್ದರೆ ನೀವು ಅವ್ರನ್ನ ಬಿಟ್ಬಿಡ್ಬೋದು. ಸೊ ಇಟ್ಸ್ ಅಪ್ ಟು ಯು, ಯುವರ್ ಡಿಸಿಷನ್ ಅಂತ ಏಂಜಲ್ಸ್ ಹೇಳ್ತಿದ್ರು. ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ. ಸೊ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.